ಹರೇ ಕೃಷ್ಣ. ಮೇ 10ನೇ ತಾರೀಕು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ದಿನ ಬಸವೇಶ್ವರ ಜಯಂತಿ, ಪರಶುರಾಮ ಜಯಂತಿ, ಚಾರ್ಧಾಮ್ ಯಾತ್ರೆ ಶುರು ಅಂದರೆ ಚಾರ್ಧಾಮ್ ತೆರೆಯುವುದು, ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ ದೇವಾಲಯ ದರ್ಶನ ಆರಂಭ ಹಾಗೂ ತ್ರೇತಾಯುಗಾದಿ. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷದ ತೃತೀಯ ದಿನ ಅಕ್ಷಯ ತೃತೀಯೆ. ಈ ದಿನ ಸ್ವಲ್ಪ ಪುಣ್ಯ ಮಾಡಿದರೂ ಅಕ್ಷಯ ಫಲ ಸಿಗುತ್ತದೆ. ಈ ದಿನ ಏನು ಮಾಡಿದರೂ ಅಕ್ಷಯವಾಗುತ್ತದೆ ಅಂತಾರಲ್ವಾ. ಯಾರಿಗೆ ಏನು ಬೇಕು ಅದನ್ನೇ ಮಾಡಿದರೆ ಸಾಕು. ಒಳ್ಳೆಯದಾಗಬೇಕೆನ್ನೋರು ಒಳ್ಳೆಯದನ್ನೇ ಮಾಡಿದರೆ ಆಯಿತು. ಮೊದಲನೆಯದಾಗಿ ನಮಗೆ ಏನು ಬೇಕು ಅದನ್ನು ಮೊದಲು ಕೊಡಲು ಶುರು ಮಾಡಬೇಕು. ಅಂದರೆ ದಾನ ಅಂತ ಶಾಸ್ತ್ರೀಯ ಭಾಷೆಯಲ್ಲಿ ಹೇಳುತ್ತಾರೆ. ನಮಗೆ ಯಾವಾಗಲೂ ಎಲ್ಲರ ಪ್ರೀತಿ ಬೇಕು ಅನ್ನೋದಾದರೆ ಯಾರ ಪ್ರೀತಿ ಬೇಕು ಅವರಿಗೆ ನಾವು ಪ್ರೀತಿ ತೋರಿಸಿ, ಪ್ರೀತಿಸಿ, ಪ್ರೀತಿ ಕೊಡಬೇಕು. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿದ್ದರೆ ನಿಮಗೂ ಯಾವಾಗಲೂ ಅದೇ ಸಿಗುತ್ತದೆ. ಅದು ನಿಷ್ಕಲ್ಮಶವಾಗಿದ್ದರೆ ನಿಮಗೂ ನಿಷ್ಕಲ್ಮಶ ಪ್ರೀತಿ ಸಿಗುತ್ತದೆ. ಅರ್ಧ ಪ್ರೀತಿ, ಅರ್ಧ ದ್ವೇಷ, ಅಸೂಯೆ ಇದ್ದರೆ ಅದೇ ಸಿಗುವುದು. ಪ್ರೀತಿಯಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಬಂದರೆ ಹೋಯಿತು. ಅದು ನಿಜವಾದ ಪ್ರೀತಿ ಅಲ್ಲ. ಅನ್ಕಂಡೀಷನಲ್ ಪ್ರೀತಿ ಇರಬೇಕು. ಇದು ದೈವತ್ವಕ್ಕೆ ಸಮಾನ. ನೀನು ಒಂದು ಕೊಟ್ಟರೆ ನಾನು 2 ಕೊಡ್ತೇನೆ. ನೀನು ಒಂದು ಸಲ ಸಹಾಯ ಮಾಡಿದರೆ ನಾನು ಅರ್ಧ ಸಲ ಸಹಾಯ ಮಾಡ್ತೇನೆ. ಈ ಥರ ಮನಸ್ಥಿತಿ ಇದ್ದರೆ ಪ್ರಯೋಜನವಿಲ್ಲ. ಲೆಕ್ಕಾಚಾರದ ಪ್ರೀತಿ ಪ್ರೀತಿಯೇ ಅಲ್ಲ. ಇಷ್ಟು ಮಾಡಿದರೆ ಅಷ್ಟು ಮಾಡ್ತೇನೆ, ಹಾಗೆ ಮಾಡಿದರೆ ಹೀಗೆ ಮಾಡ್ತೀನಿ ಅಂತ ಇರೋರು ಅದನ್ನು ಪ್ರೀತಿ ಅಂತ, ಸ್ನೇಹ ಅಂತ ಕರೆಯೋದು ಬೇಡ. ನಮಗೆ ಸಹಾಯ ಮಾಡದಿದ್ದರೂ ನಾವು ಸಹಾಯ ಮಾಡೋದು, ಕೈಲಾದಷ್ಟು ಸೇವೆ ಮಾಡೋದು ನಮ್ಮ ಧರ್ಮ ಹಾಗೂ ಲೆಕ್ಕಾಚಾರವಿಲ್ಲದ ಪ್ರೀತಿ. ಈಗ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ರಿಗೂ ಮುಖ್ಯವಾಗಿ ಬೇಕಾದದ್ದು ಪ್ರೀತಿ. ಆದರೆ ಎಲ್ಲೂ ಸರಿಯಾದ ನಿಜವಾದ ಪ್ರೀತಿ ಸಿಗ್ತಾ ಇಲ್ಲ. ಅಷ್ಟು ಜನ ಪ್ರೀತಿಸ್ತಾರೆ ನನ್ನನ್ನು ಅಂತ ಭ್ರಮೆಯಲ್ಲಿ ಇರ್ತಾರೆ. ಅಗತ್ಯಕ್ಕೆ ಯಾರೂ ಬರೋದಿಲ್ಲ. ಕಷ್ಟ ಇದೆ, ಸಿಕ್ಕಾಕೊಂಡಿದ್ದಾರೆ ಅಂದಾಗ ಎಲ್ಲರೂ ದೂರ ಓಡಿ ಹೋಗ್ತಾರೆ. ಅದು ಯಾವ ಸ್ನೇಹ, ಎಲ್ಲಿಯ ಪ್ರೀತಿ? ಇದ್ಯಾವುದೂ ಬೇಡ. ಕೆಲವರಿಗೆ ಎಲ್ಲವೂ ಸರಿಯಾಗಿರುವಾಗ, ಸ್ಮೂತಾಗಿ ನಡೀತಾ ಹೋಗುವಾಗ ಯಾರೂ ಬೇಡ. ಸ್ವಲ್ಪ ಎಡವಟ್ಟಾದರೆ ಎಲ್ಲರೂ ನೆನಪಾಗ್ತಾರೆ. ಯಾರಾದರೂ ಬೇಕು ಹೇಳೋಕ್ಕೆ, ಕೇಳೋಕ್ಕೆ, ಸಹಾಯ ಪಡೆಯೋದಕ್ಕೆ ಅಂತ. ಅದಕ್ಕಾಗಿ ಇದೆಲ್ಲ ಬಿಟ್ಟು ದೇವರಲ್ಲೇ ಧ್ಯಾನ ಇಟ್ಟು ಮನಸ್ಸು ಕೊಟ್ಟು ಪ್ರೀತಿ, ಪ್ರೇಮ, ಭಕ್ತಿ, ಶ್ರದ್ಧೆ ಎಲ್ಲವೂ ಅವನಿಗೇ ಕೊಟ್ಟರೆ ನೆಮ್ಮದಿ, ಶಾಂತಿಯಿಂದ ಬದುಕಬಹುದು. ಮೀರಾ ಕೃಷ್ಣನನ್ನು ಆರಾಧಿಸಿದಂತೆ, ಅಕ್ಕ ಮಹಾದೇವಿ ಶಿವನನ್ನು ಉಪಾಸಿಸಿದಂತೆ ಈ ಜ್ಞಾನ ನಿಮಗೆ ನನ್ನ ಅಕ್ಷಯ ತೃತೀಯೆಯ ಉಡುಗೊರೆ. ಈಗಲೇ ತಿಳ್ಕೊಂಡ್ರೆ ಮುಂದೆ ಪಶ್ಚಾತ್ತಾಪವಿಲ್ಲ, ಬೇಕಾದವರಿಗೆ ಮಾತ್ರ. ಈಗ ಇದೆಲ್ಲವೂ ಎಲ್ರಿಗೂ ಅರ್ಥವಾಗಲಿಕ್ಕಿಲ್ಲ. ಹಾಗಾದರೆ ಬನ್ನಿ ಚಿನ್ನ ಬೆಳ್ಳಿ ವಿಷಯ ಮಾತಾಡೋಣ. ಮತ್ತು ಚಿನ್ನ ಬೆಳ್ಳಿ ಬೇಕು ಅಂದರೆ ಈ ದಿನ ನೀವು ತಗೊಂಡು ಬಿಡ್ತೀರಿ, ಖರೀದಿ ಮಾಡ್ತೀರಿ ನಿಜ. ಯಥೇಚ್ಛವಾಗಿ ಸಿಗಬೇಕಂದ್ರೆ ಸ್ವಲ್ಪ ದಾನ ಮಾಡಲು ಕಲಿಯಬೇಕು. ದವಸ ಧಾನ್ಯ, ಹಾಲು, ತುಪ್ಪ, ಸಕ್ಕರೆ, ಬೆಲ್ಲ ಜೀವಮಾನ ಪೂರ್ತಿ ಸೇವಿಸಬೇಕು. ಎಲ್ಲ ತಿಂದು ಉಂಡು ಆರೋಗ್ಯವಾಗಿರಬೇಕಂದ್ರೆ ಇದೆಲ್ಲವನ್ನು ಈ ದಿನ ದಾನ ಮಾಡಿ ನೀವು ಉಪಯೋಗಿಸಿ ಸಂತೋಷವಾಗಿದ್ದರೆ ಇಡೀ ವರ್ಷ ಸಂತೋಷದಿಂದ ಕಳೆಯುವಿರಿ. ಸುಖವಾಗಿರಬೇಕಂದ್ರೆ ಹಾಗೆ ಇರ್ತೀರಿ ಕೂಡ. ಆದರೆ ನೆಮ್ಮದಿ, ಆನಂದ ಬೇಕಂದರೆ ಅದಕ್ಕೆ ಆಧ್ಯಾತ್ಮಿಕ ಸ್ಪರ್ಶ ಬೇಕೇ ಬೇಕು. ಆದ್ದರಿಂದ ಈ ಅಕ್ಷಯ ತೃತೀಯೆಗೆ ಮೊದಲನೆಯದಾಗಿ ಮಾಡಬೇಕೆಂದಿರುವುದು ಭಗವಂತನ ಸೇವೆ, ಪರಮಾತ್ಮನ ಧ್ಯಾನ, ಜಪ, ಪೂಜೆ. ಈ ದಿವಸ ದೇವರಿಗೆ ಶ್ರೀಗಂಧ ಲೇಪನ ಮಾಡಬೇಕು. ಚಂದನ ಅಂದರೆ ಸುಗಂಧಭರಿತ ಹಾಗೂ ತಂಪು. ಹಾಗೆಯೇ ನಾವು ತಂಪಾದ ಆಹ್ಲಾದಭರಿತ ಜೀವನ ನಡೆಸುವಂತೆ ದೇವರು ಅನುಗ್ರಹಿಸುತ್ತಾನೆ. ಈ ದಿವಸ ಚಿನ್ನ ಬೆಳ್ಳಿ ಖರೀದಿಸಲು ಸಾಧ್ಯವಿಲ್ಲದವರು ಅರಶಿನ, ಬಾಳೆಹಣ್ಣು, ಹಿತ್ತಾಳೆಯ ವಸ್ತು ಇಂಥವನ್ನು ತಂದು ಮನೆಯಲ್ಲಿಟ್ಟುಕೊಳ್ಳಬಹುದು. ತೆಂಗಿನಕಾಯಿ, ಜವೆ ಗೋಧಿ ತಂದಿಟ್ಟುಕೊಂಡ್ರೆ ಒಳ್ಳೆಯದು. ಅಶ್ವಿನಿ, ಕೃತಿಕಾ, ಆರ್ದ್ರ, ಪುಷ್ಯ, ಮಘ, ಉತ್ತರ, ಸ್ವಾತಿ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರಾಭಾದ್ರ ನಕ್ಷತ್ರದವರು ಬೆಳಗ್ಗೆ 10:30 ಒಳಗೆ ಏನೇನು ಮನೆಗೆ ತರಬೇಕೋ ತನ್ನಿ. ಉಳಿದವರು 12 ಗಂಟೆ ನಂತರ ತಗೊಂಡು ಬಂದರೆ ಒಳ್ಳೆಯದಾಗುತ್ತದೆ. ಈ ಸಲ ಅಕ್ಷಯ ತೃತೀಯ ಶುಕ್ರವಾರವೇ ಬಂದಿರುವುದರಿಂದ ಮಹಾಲಕ್ಷ್ಮಿಯ ಪೂಜೆ ಈ ದಿನ ಸಂಜೆ ಶ್ರದ್ಧಾಭಕ್ತಿಯಿಂದ ವಿಶೇಷವಾಗಿ ಮಾಡಿ. ಬಡವರಿಗೆ ಅಗತ್ಯವಿರುವ ವಸ್ತುಗಳನ್ನು ಕೊಡಿ ಅಥವಾ ಕೊಡಿಸಿ.
ಗೋಸೇವೆ ಮಾಡಿ ಸಂತೋಷದಿಂದ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಶುಭ ಅಕ್ಷಯ ತೃತೀಯ. ಹ್ಯಾಪಿ ಅಕ್ಷಯ ತೃತೀಯ ಟು ಆಲ್ ಅವರ್ ಲವ್ಲಿ ವ್ಯೂವರ್ಸ್. ರಾಧೆ ರಾಧೆ. ಜೈ ಶ್ರೀಕೃಷ್ಣ. ಹಾಗೆಯೇ ನಮಗೂ ಅಕ್ಷಯವಾಗಿ ವಿಶೇಷವಾಗಿ ನಮ್ಮ ಚಾನಲ್ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಶೀರ್ವಾದ ಮಾಡಿ, ಎಲ್ಲರೊಂದಿಗೆ ಶೇರ್ ಮಾಡಿ. ಎಲ್ರಿಗೂ ಮಂಗಳವಾಗಲಿ. ದೇವರು ಒಳ್ಳೆಯದು ಮಾಡಲಿ. ಹರೇ ಕೃಷ್ಣ.